ಮಂಗಳೂರಿನ ವಾಮಂಜೂರು ಶೆಡ್ಡೆ 1.5 ಸಾನದ ಜಾರಂದಾಯ ದೈವಕ್ಕೆ ಸಾನದ ಮನೆಯ ವತಿಯಿಂದ ನೂತನ ಬಂಡಿ ಸಮರ್ಪಣೆ ಬಹಳ ವೈಭವದಿಂದ ನಡೆಯಿತು. ಅದಕ್ಕೂ ಮುನ್ನ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದಿಂದ ಶಾಲೆ ಪದವು ಮಾರ್ಗವಾಗಿ ಶೆಡ್ಡೆ 1.5 ಸಾನಕ್ಕೆ ಹೊಸ ಬಂಡಿ ಮೆರವಣಿಗೆಯು ಅದ್ಧೂರಿಯಿಂದ ನಡೆಯಿತು. ಬಂಡಿ ಮೆರವಣಿಗೆಗೆ ಕದ್ರಿ ಕ್ಷೇತ್ರದ ಪ್ರಧಾನ ತಂತ್ರಿಗಳಾದ ವಿಠಲದಾಸ ತಂತ್ರಿ ದೇರೆಬೈಲು ಚಾಲನೆಯನ್ನ ನೀಡಿದ್ರು. ಮೆರವಣಿಗೆಯಲ್ಲಿ ಮಾಜಿ ಶಾಸಕ ಜೆಆರ್ ಪ್ರಕಾಶ್ ತಂತ್ರಿ, ಪ್ರಧಾನ ಅರ್ಚಕ ವಿಷ್ಣುಮೂರ್ತಿ ಉಡುಪರು, ಸಾನದ ಮನೆ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಕಿಶೋರ್ ಭಂಡಾರಿ, ವೆಂಕಪ್ಪ ಚೌಟ, ಅರಸುಗುಡ್ಡೆಯ ದೈವದ ಗಡಿ ಪ್ರಧಾನರು ಪಾಲ್ಗೊಂಡಿದ್ರು. ನಂತರ ನಡೆದ ಸಭಾ ಕಾರ್ಯಕ್ರಮವನ್ನು ಶ್ರೀಧಾಮ ಮಾಣಿಲದ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಉದ್ಘಾಟಿಸಿ ಆಶೀರ್ವಚನ ನೀಡಿದರು. ಈ ಸಂದರ್ಭದಲ್ಲಿ 2 ನಿಮಿಷ 7 ಸೆಕೆಂಡ್ ಹನುಮಾನ್ ಚಾಲೀಸಾ ಹೇಳಿ ದಾಖಲೆ ಮಾಡಿದ ರಿಧಿಮಾ ಆಮೀನ್ ಹಾಗೂ ವಾಸ್ತುಶಿಲ್ಪಿ ಯತೀಶ್ ಹೊಸಗದ್ದೆ ಸೇರಿದಂತೆ ಇತರ ಸಾಧಕರನ್ನು ಸನ್ಮಾನಿಸಲಾಯಿತು. ನಮ್ಮ ಅರ್ಥವಂತ ನೋಡು ಜಾರಂದಾಯನ ಈ ಪುಣ್ಯದ ಮಣ್ಣಡು ಭಾರಿ ವರ್ಷಡು ಇತಿಹಾಸಡು ಬಾರಿ ರೀತಿಯ ಬಂಡಿದ ಆರಾಧನೆಯೂ ಭಾರಿ ಅಚ್ಚುಕಟ್ಟಾದ ನಮ್ಮ ಪೂರ್ವಜರು ಭಾರಿ ಪಿರಾಕೋದಕ್ಕಲ ಈಗ ಬೋಡಾಯಿನ ಬಂಡಿನ ಸಮರ್ಪಣೆ ಮನ್ಪುನಂಚಿನ ಒಂದು ಸದುದ್ದೇಶನದಿ ಒಂದು ನಮ್ಮ ಜೀವನದ ನಮ್ಮ ಕಾರ್ದಡಿತಿತ್ತಿನಂಚಿನ ಕಾಲಚಕ್ರ ಅತ್ತಿನ ನಮ್ಮ ಕಾರ್ದಡಿತಿತ್ತಿನಂಚಿನ ಚಕ್ರ ಒಂದು ಸುದೀರ್ಘವಾದ ನಮ್ಮ ಬದುಕಿಗೂ ನಮ್ಮ ಜೀವನದ ಸಾರ್ಥಕತೆಗೂ ನಮ್ಮ ಬದುಕದ ಪ್ರತಿಯೊಂದು ಈ ದೇಹಡುಪ್ಪುನಂಚಿನ ಅಂಗಾಂಗಡುಪ್ಪುನಂಚಿನ ನರನಾಡಿಗೂ ನಮ್ಮ ದೇಹಡುಪ್ಪುನಂಚಿನ ತರೆಯಡ್ದು ಉಂಗುಷ್ಟ ಮುಟ್ಟ ಉಪ್ಪುನಂಚಿನ ಎನ್ಮ ಸಂದಿಗೂ ಶಕ್ತಿ ಕೊರ್ಪಡೋ ಪನ್ಪುನ ಸದುದ್ದೇಶಡು ಈ ಬಂಡಿ ಆರಾಧನೆ ಬ್ರಹ್ಮರಥೋತ್ಸವ ದೇವರಿಗೆ ಒಂದು ಪುರ ಸಮರ್ಪಣೆಯ ಪುನಂಚಿನ ಸುಯೋಗನು ಅವಕಾಶನು ಪುಣ್ಯ ಸಂಚಯ ಬೋಡಾಯಿನಂಚಿನ ಶಕ್ತಿದ ಪ್ರಕ್ರಿಯೆನು ಅನಾವರಣ ಮನಪರೆ ಬಾಳ್ಯಾತ ಅವಕಾಶ ಕೊಡೋದು ಬರ್ತಾರೆ. ಹಿಂದೂ ಯುವ ಸೇನೆ ಕೇಂದ್ರ ಸಮಿತಿಯ ಭಾಸ್ಕರ್ ಚಂದ್ರ ಶೆಟ್ಟಿ, ಶರತ್ ಶೆಟ್ಟಿ, ಪ್ರಖ್ಯಾತ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ವಿಶೇಷವಾಗಿ ಮುಸಲ್ಮಾನ ಬಾಂಧವರು ಎಲ್ಲರಿಗೂ ಬಾಯಾರಿಕೆಗೆ ಪಾನಕವನ್ನ ನೀಡಿ ಸೌಹಾರ್ದತೆಗೆ ಸಾಕ್ಷಿಯಾದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.